ಫಸ್ಟ್ ಮಂತ್ ಅಲ್ಲಿ ಆಸ್ಟ್ರೇಲಿಯಾಗೆ ಬಂದಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಮೆನ್ಯೂ ನೋಡಿ ನಿಜ ನಾನು ಅಳ್ತಿದ್ದೆ. ಅಷ್ಟು ಬೇಗ ನಮ್ಮ ಊಟ ಮಿಸ್ ಮಾಡ್ಕೊಂತಿದ್ದೆ. ಇವಾಗ ಅಡ್ಗೆ ಮಾಡ್ತಿದ್ದಿದ್ ನಾನು ಇಲ್ಲಿಗೆ ಬಂದ್ಮೇಲೆ ದಿನಾ ಅಡ್ಗೆ ಮಾಡ್ತೀನಿ. ಆದ್ರೆ ಒಂದೊಂದ್ಸಲ ನಾವೇ ಮಾಡ್ಕೊಂಡು ಬೇಜಾರಾಗೋಗುತ್ತೆ. ಆಗ ಇಲ್ಲಿರೋ ಇಂಡಿಯನ್ ರೆಸ್ಟೋರೆಂಟ್ಸ್ ನ ಟ್ರೈ ಮಾಡ್ತಾ ಇರ್ತೀವಿ. ಈ ಸಲ ನಾರ್ತ್ ಇಂಡಿಯನ್ ಫುಡ್ ತಿನ್ಬೇಕು ಅಂತ ಆಸೆ ಆಗಿ ನಾನು ರಜತ್ ಹೋಗಿದ್ದು ಬ್ರಿಸ್ಬೇನ್ ಅಲ್ಲಿರೋ ಬ್ಯಾರೆಲ್ ಅಂಡ್ ಬ್ಯಾಸ್ಕೆಟ್ ರೆಸ್ಟೋರೆಂಟ್ಗೆ. ಒಳ್ಳೆ ಆಂಬಿಯನ್ಸು, ಫ್ರೆಂಡ್ಲಿ ಸ್ಟಾಫು ಅಂಡ್ ಸ್ಕ್ರೀನಿಂಗ್ ಕೂಡ ಇದೆ. ಮೆನ್ಯೂ ನೋಡಿ ನಂಗೆ ಸುಸ್ತಾಗೋಯ್ತು. ಏನ್ ತಗೋಬೇಕು ಏನ್ ಬಿಡೋದು ಗೊತ್ತಾಗ್ಲಿಲ್ಲ, ಅಷ್ಟು ವೆರೈಟೀಸ್ ಇತ್ತು. ಡ್ರಿಂಕ್ಸ್ ಅಲ್ಲಿ ಎಸ್ಪ್ರೆಸೋ ಮಾರ್ಟಿನಿ ಕಾಕ್ಟೇಲ್ ಅಂಡ್ ವಾಟರ್ಮೆಲನ್ ಮೊಯಿಟೋ ಮಾಕ್ಟೇಲ್ ರಿಫ್ರೆಶಿಂಗ್ ಆಗಿತ್ತು. ನಾನ್ ವೆಜ್ಜು, ರಜತ್ ನಾನ್ ವೆಜ್ ಟ್ರೈ ಮಾಡಿದ್ರು. ವೆಜ್ ಆಪಿಟೈಸರ್ಸ್ ಅಲ್ಲಿ ಹನಿ ಚಿಲ್ಲಿ ಪೊಟ್ಯಾಟೊ ವೆಜ್ಜಸ್, ಇದನ್ನ ನಾನು ಇಂಡಿಯಾಲಿದ್ದಾಗ ಇಷ್ಟಪಟ್ಟು ತಿಂತಿದ್ದೆ. ಇಲ್ಲಿ ಬಂದ್ಮೇಲೆ ಇಲ್ಲೇ ಫಸ್ಟ್ ತಿಂದಿದ್ದು. ದಿಸ್ ಇಸ್ ಮಸ್ಟ್ ಟ್ರೈ. ನಾನ್ ವೆಜ್ ಅಲ್ಲಿ ಅರಾಂಚಿನಿ ಅಂತ ರಜತ್ ತಗೊಂಡಿದ್ರು. ಮೇನ್ ಕೋರ್ಸ್ ಅಲ್ಲಿ ರೋಟಿ, ಚೀಸ್ ಚಿಲ್ಲಿ ನಾನ್ ಜೊತೆ ಸೌತ್ ಇಂಡಿಯನ್ ಚಿಕನ್ ಚೆಟ್ಟಿನಾಡ್, ಪನ್ನೀರ್ ಲಬಾಬ್ದಾರ್ ಅಂಡ್ ಕಾಶ್ಮೀರಿ ರೈಸ್. ಎವ್ರಿಥಿಂಗ್ ವಾಸ್ ಸೋ ಗುಡ್. ಅಥೆಂಟಿಕ್ ಇಂಡಿಯನ್ ಟೇಸ್ಟ್ ನಮ್ ಬ್ರಿಸ್ಬೇನ್ ಅಲ್ಲಿ. ಇಂಡಿಯನ್ಸ್ ಯಾರೆಲ್ಲ ಇದ್ದೀರಾ, ಒಂದೊಳ್ಳೆ ನಾರ್ತ್ ಇಂಡಿಯನ್ ಫುಡ್ ಬೇಕಂದ್ರೆ ಬ್ಯಾರೆಲ್ ಅಂಡ್ ಬ್ಯಾಸ್ಕೆಟ್ಗೆ ಒಂದ್ಸಲ ಹೋಗಿ ಬನ್ನಿ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಅದರಲ್ಲಿ ಸಿಸ್ಲಿಂಗ್ ಬ್ರೌನಿ ಮಿಸ್ ಮಾಡಲೇಬೇಡಿ. ಹಾಗೆ ಇಲ್ಲಿ 30 ರಿಂದ 35 ಜನಕ್ಕೆ ಪ್ರೈವೇಟ್ ಗ್ಯಾದರಿಂಗ್ಗೆ ಹೋಸ್ಟ್ ಮಾಡುವಷ್ಟು ಪ್ರೈವೇಟ್ ಡೈನಿಂಗ್ ಏರಿಯಾ ಇದೆ.